ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ವೆಡ್ನೆಸ್ಡೇ ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ಐಡಿಯಾನ ಅಂದರೆ ಟೊಮೊಟೊ ಬಾತನ್ನು ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಯಾವ ರೀತಿ ಟೊಮೊಟೊ ಬಾತನ್ನು ಮಾಡ್ತೀವಿ ಆ ರೀತಿಯಾದಂಥದ್ದಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಟೊಮೊಟೊ ಬಾತ್ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಗುತ್ತಲ್ವ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಕಷ್ಟಿ ಕೂಡ ಇತ್ತಲ್ವ, ಹಾಗಾಗಿ ಸ್ವಲ್ಪ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡು ರಂಗೋಲೆ ಸಹ ಇಟ್ಕೊಳ್ತಾ ಇದ್ದೀನಿ ಟಿಫನ್ ಮಾಡೋದಕ್ಕೆ ಮೊದಲೇ. ಸಮ್ಟೈಮ್ಸ್ ಟೈಮ್ ಇದೆ ಅಂತ ಹೇಳಿದ್ರೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀನಿ. ಇವತ್ತು ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಹೂವೇ ಇರಲಿಲ್ಲ, ನೆನ್ನೆ ತಂದು ಇಟ್ಕೊಂಡಿರಲಿಲ್ಲ. ಹಾಗೆ ಸಂತೋಷ್ ಅವ್ರು ತಂದು ಕೊಡೋದು ಸ್ವಲ್ಪ ತಡ ಆಯಿತು. ಹಾಗಾಗಿ ಹೇಗೂ ಫ್ರೀ ಇತ್ತಲ್ವ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿ ಕಳಿಸಾದ್ಮೇಲೆ ನಾನು ಇವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಒಳಗಡೆ ನೀರನ್ನು ಸಹ ಒಂದು ಡಿಟಾಕ್ಸ್ ಡ್ರಿಂಕನ್ನು ಸಹ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಹೋಗಿದೆ. ಬರೋ ತನಕ ಅದನ್ನು ಸಹ ಕುದ್ದಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಒಂದು ಡಿಟಾಕ್ಸ್ ಡ್ರಿಂಕನ್ನು ಸಹ ಮಾಡ್ಕೊಂಡು ಕುಡಿದೆ. ಏನಿಲ್ಲ, ಇದಕ್ಕೆ ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡೆ. ಹಾಗೆಯೇ ಸ್ವಲ್ಪ ಚಕ್ಕೆ ಪೌಡ್ರನ್ನ ಸೇರಿಸ್ಕೊಂಡಿದ್ದೆ ಮತ್ತು ಸ್ವಲ್ಪ ಪುದೀನ ಇತ್ತು, ಅದನ್ನು ಸಹ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಏನಾದರೂ ಬ್ಲೋಟಿಂಗ್ ಏನಾದರೂ ಇತ್ತು, ಇಂಡೈಜೆಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದನ್ನು ತಗೋಬೋದು. ಹಾಗೆಯೇ ಅದಕ್ಕೆ ಸ್ವಲ್ಪ ನಾನು ಲೆಮನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕುಡಿದ್ಬಿಟ್ಟು ನಾನು ಮುಂದೆ ನನ್ನ ಕೆಲಸವನ್ನು ಮಾಡ್ತೀನಿ. ಇವಾಗ ನನ್ನ ಮಗ ಎದ್ಬಿಟ್ಟು ಸ್ವಲ್ಪ ಕಾರ್ನ್ ಸಹ ಇತ್ತು, ಅದೆಲ್ಲವನ್ನು ನಾನು ಬಿಡಿಸ್ಕೊಡ್ತೀನಿ, ಫ್ರೈ ಮಾಡಿಕೊಡಿ ಅಂತ ಕೇಳ್ದ. ಸೊ ಹಾಗಾಗಿ ಕಾರ್ನ್ ಮಸಾಲೆಯನ್ನು ಮಾಡ್ತಾರಲ್ವ, ಸರಿ ಅಂತೇಳಿ ನಾನು ಟಿಫನ್ ರೆಡಿ ಮಾಡುವಷ್ಟರಲ್ಲಿ ಅದನ್ನು ನಾನು ಸಹ ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸಹ ಹೆಲ್ಪ್ ಮಾಡ್ತಾ ಇದ್ದ. ಬನ್ನಿ ಈಗ ನಾನು ಟೊಮೊಟೊ ಬಾತನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಮೊದಲಿಗೆ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಸೊ ಅದು ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು 1 ರಿಂದ 1.5 ಸ್ಪೂನಷ್ಟು ಧನಿಯಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಹೇಳ್ಬಿಟ್ಟು ಸಿಡ್ದಾದ ನಂತರ ಇಲ್ಲಿ ಗುಂಟೂರು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಸಹ ಖಾರಕ್ಕೆ ನಾನು ಇದನ್ನೇ ತಗೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಎಷ್ಟು ಖಾರಕ್ಕೆ ಬೇಕಾಗುತ್ತೋ ಅಷ್ಟು ಮೆಣಸಿನ ಹಣ್ಣನ್ನು ಇದ್ರ ಜೊತೆನೇ ಸೇರಿಸ್ಬಿಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು. ಮತ್ತು ಫ್ರೈ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ತಳ ಬಿಡದಿರುವಂಗೆ ಆ ಸ್ಪೂನನ್ನು ತೆಗೆದಿರುವಂಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೊಟೊವನ್ನು ಸೇರಿಸ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಮೆತ್ತಗಾಗುವಷ್ಟಕ್ಕೆ ಬೇಯಬೇಕಿದು. ಇವಾಗ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಅದು ಹೇಗಿತ್ತೋ ಹಾಗೇ ಕಟ್ ಮಾಡಿ ಏನು ಸೇರಿಸ್ಕೊಳ್ತಾ ಇಲ್ಲ, ಹೇಗೂ ನಾನು ಇದನ್ನು ರುಬ್ಕೊಳ್ತೀನಿ. ಹಾಗಾಗಿ ಡೈರೆಕ್ಟ್ ಅದೇ ರೀತಿಯಾಗಿಯೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಮೆತ್ತಗಾಗಬೇಕು. ಆ ರೀತಿಯಾಗಿ ನಾವು ಫ್ರೈಯನ್ನು ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಮೆತ್ತಗೆ ಬೆಂದಾದ್ಮೇಲೆ ಇದಕ್ಕೆ ನಾವು ತುರಿದು ಇಟ್ಕೊಂಡಿರ್ತಕ್ಕಂಥ ಕಾಯನ್ನು ಸಹ ಸೇರಿಸ್ಕೋಬೋದು. ಬೇಕಂತ ಹೇಳಿದ್ರೆ ಕಾಯಿ ಇಷ್ಟ ಆಗಿಲ್ಲ ಕೊಬ್ಬರಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ರು ಹಾಕ್ಕೋಬೋದು. ಬಟ್ ಕೊಬ್ಬರಿ ತುಂಬ ಸ್ವೀಟ್ ಆಗುತ್ತೆ ಅಂತೇಳಿ ಕೆಲವರು ಇಷ್ಟಪಡಲ್ಲ. ಹಾಗಾಗಿ ಹಸಿ ಕಾಯನ್ನೇ ಸ್ವಲ್ಪ ಆಗ್ತಾನೆ ಜಸ್ಟ್ ಯೂಸ್ ಮಾಡ್ತೀವಲ್ವ, ಆ ಹಸಿ ಕಾಯನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ನಮಗೆ ಮಸಾಲೆ ರೆಡಿ ಆಗುತ್ತೆ. ಇವಾಗ ಅದು ತಣ್ಣಗಾಗುವಷ್ಟರಲ್ಲಿ ಈ ಕಡೆ ನಾನು ನನ್ನ ಮಗ ಕಾರ್ನನ್ನು ಬಿಡಿಸ್ಕೊಟ್ಟ ಅಲ್ವಾ, ಅದನ್ನು ಸಹ ಸ್ಟೀಮರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ಟೀಮರ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಆಗುತ್ತೆ ಒಂದು ಸ್ವಲ್ಪ. ಬಟ್ ಸ್ಟೀಮರ್ ಹಾಕ್ಕೊಂಡ್ರೆ ಸ್ವಲ್ಪ ಹೆಲ್ದಿ ಅಂತ ಹೇಳ್ತಾರಲ್ವ, ಹಾಗಾಗಿ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಅನಿಸುತ್ತೋ, ಯಾವ ಥರ ಇದೆಯೋ, ಯಾವ ಥರ ನಿಮಗೆ ಅನುಕೂಲ ಇದೆಯೋ ಆ ರೀತಿಯಾಗಿ ಮಾಡ್ಕೋಬೋದು. ಅದೆಲ್ಲವನ್ನು ಬೇಯೋದಕ್ಕೆ ಇಟ್ಬಿಟ್ಟು ಇವಾಗ ಮಸಾಲೆಯನ್ನು ರುಬ್ಕೊಂಡಿದ್ದು ಆಯಿತು. ಬನ್ನಿ ಇವಾಗ ನಾನು ಟೊಮೊಟೊ ಬಾತನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ.
ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ ಅಂತೇಳಿ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದೆರಡು ಚೆನ್ನಾಗಿ ಸ್ವಲ್ಪ ಹೀಟ್ ಆದ ನಂತರ ನಾನು ಸ್ವಲ್ಪ ಜೀರಿಗೆಯನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸೋಂಫನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಚಕ್ಕೆ, ಒಂಚೂರು ಲವಂಗವನ್ನು ಸೇರಿಸ್ಕೊಳ್ತೀನಿ. ನಾನು ಪಲಾವ್ ಪೌಡ್ರನ್ನು ಸಹ ಯೂಸ್ ಮಾಡ್ತೀನಿ, ಹಾಗಾಗಿ ಇದೆಲ್ಲ ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚೂರೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ಪಲಾವ್ ಎಲೆ ಹಾಗೆ ಕಸೂರಿ ಮೇಥಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಕ್ಕಂಥದ್ದು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಒನ್ ಟೈಮ್ ಹೇಳಿದ್ದೆ ಕರಿಬೇವಿನ ಸೊಪ್ಪನ್ನು ಸಹ ಹೊಟ್ಟೆಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾವು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಈ ಥರ ಯಾವುದಕ್ಕಾದ್ರೂ ಸ್ವಲ್ಪ ಸೇರಿಸ್ತಾ ಇರ್ತೀನಿ ಅಂತೇಳಿ. ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಕೂದಲಿಗೆ ಎಲ್ಲದಕ್ಕೂ ಒಳ್ಳೇದಲ್ವಾ, ಸೊ ಹಾಗಾಗಿ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಟೊಮೊಟೊವನ್ನು ಆಲ್ರೆಡಿ ನಾನು ಫ್ರೈ ಮಾಡಿ ರುಬ್ಕೊಂಡಿದ್ದೀನಿ. ಜಸ್ಟ್ ಇದಕ್ಕೂ ಸಹ ಒಂಚೂರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಮೆತ್ತಗೆ ಫ್ರೈ ಆದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ಆಯಿಲ್ಗೆ ಸೇರಿಸ್ಬಿಟ್ರೆ ಪೂರ್ತಿ ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಕಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಪಲಾವ್ ಪೌಡ್ರನ್ನು, ಅಂದರೆ ಗರಂ ಮಸಾಲ ಪೌಡರ್ ಇರುತ್ತಲ್ಲ, ಅಂಗಡಿಯಿಂದ ತಂದಿರೋದಾದರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಹೋಮ್ ಮೇಡ್ ಪಲಾವ್ ಪೌಡ್ರನ್ನ ಮಾಡ್ಕೊಂಡಿರ್ತೀವಲ್ವ, ಗರಂ ಮಸಾಲ ಪೌಡ್ರನ್ನ, ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಹುರ್ಕೊಂಡು ಇವಾಗ ಸ್ವಲ್ಪ ಹಲಸಿನ ಬೀಜಗಳಿತ್ತು, ಇದಕ್ಕೆ ಸ್ವಲ್ಪ ಇನ್ನೊಂಥರ ಚೆನ್ನಾಗಿ ಟೇಸ್ಟ್ ಕೊಡ್ತಕ್ಕಂಥದ್ದು, ಹಾಗಾಗಿ ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ತಿಂದರೆ ಹೆವಿ ಅಂತ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆಯಾಗೇ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಳ್ತಕ್ಕಂಥದ್ದೆಲ್ಲ ಏನೂ ಬೇಡ. ಇವಾಗ ಆಲ್ರೆಡಿ ನೈಟೇನೆ ನೆನೆಸಿಟ್ಕೊಂಡಿದ್ದಂತಹ ಬಟಾಣಿ ಕಾಳನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀಟಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಮೊದಲೇ ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆ ಇತ್ತಲ್ವ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀವಿ 1:2 ಪೋರ್ಷನಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಮಸಾಲೆಯನ್ನು ಸೇರಿಸ್ಕೊಂಡು ಎಲ್ಲವನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದಂತಹ ಬಾಸುಮತಿ ರೈಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಮಿಕ್ಸ್ ಮಾಡಿ ಇವಾಗ 1:2 ಪೋರ್ಷನಲ್ಲಿ ನೀರನ್ನು ಸಹ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಮತ್ತೆ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೊಂಡ್ರೆ ನಮಗೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಇವಾಗ ಕಾರ್ನನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ಲ, ಸೊ ಅದರದ್ದು ಸಹ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿಬಿಟ್ಟು ನಾನು ಆಲ್ರೆಡಿ ಸ್ಟೀಮ್ ಮಾಡ್ಕೊಂಡಿದ್ದಂಥ ಕಾರ್ನನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಬಟರಲ್ಲೇ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಂಡ್ರೆ ನಮಗೆ ಕಾರ್ನ ಮಸಾಲೆನೂ ಸಹ ರೆಡಿ ಆಗುತ್ತೆ. ಬಟರ್ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದವರು ಬೇಕಂದರೆ ಒಂದು ಸ್ವಲ್ಪ ಆಯಿಲನ್ನು ಸಹ ಸೇರಿಸ್ಕೋಬೋದು. ಯಾವುದೇ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ತುಪ್ಪ ಹಾಕ್ತಕ್ಕಂಥದ್ದು ಬೇಡ, ತುಂಬ ಚೆನ್ನಾಗೇ ಇರಲ್ಲ ಟೇಸ್ಟ್ ಅಂತೂ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಸ್ಕೂಲ್ಗೆ ಇದು ಸ್ನ್ಯಾಕ್ಸ್ ಸಹ ಆಗುತ್ತೆ, ಹಾಗಾಗಿ ನಾನು ಇದನ್ನು ಮಾಡಿಕೊಡ್ತಾ ಇದ್ದೀನಿ. ಇವಾಗ ಪಲಾವ್ ಸಹ ರೆಡಿ ಆಗಿದೆ. ಬನ್ನಿ ನಾನು ಇವಾಗ ಲಿಡ್ಡನ್ನು ಓಪನ್ ಮಾಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸೀಸನಲ್ಲಿ ಸಿಗ್ತಕ್ಕಂಥದ್ದು ಅಷ್ಟೇ ಅಲ್ವಾ ಈ ಸೀಡ್ಸ್ಗಳು, ಮತ್ತೆ ಸಿಗಲ್ಲ. ಹಾಗಾಗಿ ಯಾವುದೇ ಒಂದು ಡಿಶ್ಗಾದ್ರೂ ಅಷ್ಟೇ ಇದನ್ನು ಹಾಕಿಬಿಟ್ಟು ಟ್ರೈ ಮಾಡ್ತೀನಿ. ಮತ್ತು ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ ಸಹ ಪ್ರಿಪೇರ್ ಮಾಡಿಬಿದ್ದಾಯಿತು. ನಾನು ತುಂಬಾ ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಊಟವನ್ನು ಕೊಡಲ್ಲ, ಯಾಕಂದರೆ ಜಾಸ್ತಿ ಅಂತ ಹೇಳಿದ್ರೆ ಮಕ್ಕಳು ನಿದ್ದೆ ಮಾಡ್ತಕ್ಕಂಥದ್ದು, ಸರಿಯಾಗಿ ಅಲ್ಲಿ ಲೆಸನನ್ನು ಕೇಳದೆ ಇರ್ತಕ್ಕಂಥದ್ದು ಅದೆಲ್ಲ ಮಾಡ್ತಾರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಕೊಡ್ತೀನಿ. ಮತ್ತು ನನ್ನ ಲಂಚ್ ಪ್ಲೇಟನ್ನು ನಾನು ಈ ರೀತಿಯಾಗಿ ತಗೊಂಡಿದ್ದೆ. ಕರಡಿಗೆ ಯಾವುದೇ ರೀತಿಯಾದಂತಹ ಮಸಾಲೆಗಳನ್ನೇನು ಸೇರಿಸ್ಕೊಂಡಿಲ್ಲ, ತರಕಾರಿಯನ್ನು ಆಲ್ರೆಡಿ ಇತ್ತಲ್ವ ಇದರಲ್ಲಿ. ಹಾಗೆ ಪಕ್ಕದಲ್ಲೇ ಸ್ವಲ್ಪ ಗೋಬಿ ಬೇಯಿಸಿರೋದಿತ್ತು, ಹಾಗಾಗಿ ಮೊಸರಿಗೆ ಏನನ್ನು ಸಹ ತಗೊಳ್ಳಿಲ್ಲ. ಈ ರೀತಿಯಾಗಿ ನನ್ನ ಬ್ರೇಕ್ಫಾಸ್ಟನ್ನು ನಾನು ಹೆಲ್ದಿಯಾಗಿ ಪ್ರಿಪೇರನ್ನು ಮಾಡಿಕೊಂಡೆ.
ಇವಾಗ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಂಡಿರಲಿಲ್ಲ, ಇವತ್ತು ಸಂಕಷ್ಟಿ ಚತುರ್ಥಿ ಇತ್ತು, ಹೂವನ್ನು ತಂದ್ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೋಸ್ಕರ ಒಂದು ಮಲ್ಲಿಗೆ ಹೂವನ್ನು ಅಥವಾ ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೂವನ್ನು ತಂದ್ಕೊಡೋರಿದ್ರೆ ನೀವೇ ತುಂಬ ಲಕ್ಕಿ ಅಷ್ಟೇ. ಅದಕ್ಕಿಂತ ದೊಡ್ಡದು ಏನೂ ಇರೋದಿಲ್ಲ. ಇವಾಗ ಪೂಜೆಗೆ ಸಹ ಹೂವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಸ್ಟ್ ಈಗ ತಾನೇ ತಂದುಕೊಟ್ರಲ್ವ, ಹಾಗಾಗಿ ನಾನು ಫಸ್ಟೆಲ್ಲ ಇವಾಗ ಕೆಲವರು ಅರ್ಕೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಒಂದು 11 ಮಂತ್ಸು ಅಥವಾ 21 ಮಂತ್ಸು ಈ ರೀತಿಯಾಗಿ ಏನು ಮಾಡ್ತಾರೆ, ಸಂಕಷ್ಟಿಯನ್ನು ಮಾಡ್ತಾರೆ. ನಾನು 48 ಮಂತ್ಸು ಮಾಡ್ತಕ್ಕಂಥದ್ದು, ಅದು ಒಂದು ಮಂಡಲಕ್ಕೆ ಸಮ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಮಾಡಬೇಕಂತ ಹೇಳ್ಬಿಟ್ಟು ಫಸ್ಟು ಸಂಕಲ್ಪವನ್ನು ಮಾಡ್ಕೊಂಡಿದ್ದು. ಅದಾದ ನಂತರ ಇದು ಅಭ್ಯಾಸ ಆಗ್ಬಿಡುತ್ತಲ್ವ, ಅದೇ ರೀತಿಯಾಗಿ ಮಾಡಿಕೊಂಡು ಹಾಗೆ ಏನು ಮಾಡ್ತೀನಿ, ನನಗೆ ಎಷ್ಟು ದಿನ ಆಗುತ್ತೋ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನವೂ ಸಹ ಪೂಜೆಯನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಂತ್ಲಿ ಒನ್ ಟೈಮು ಯಾವುದೇ ಒಂದು ವಿಘ್ನಗಳು ಬಂದರೆ ನಮಗೆ ನಿವಾರಿಸ್ತಕ್ಕಂಥದ್ದು ವಿಘ್ನ ವಿನಾಶಕ ಅಂತೇಳಿ ನಮ್ಮ ನಂಬಿಕೆ ಅಲ್ವಾ. ಹಾಗಾಗಿ ಓಕೆ, ಪ್ರತಿ ಮಂತ್ ಮಾಡ್ಕೊಳ್ಳೋದ್ರಿಂದನೂ ಏನೂ ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತೀನಿ, ಇವಾಗ ಪ್ರತಿ ಸಲನೂ ಏನು ಮಾಡ್ತೀನಿ, ನಾನು ಸಂಕಷ್ಟಿ ಪೂಜೆಯನ್ನು ಮಾಡ್ಕೊಳ್ತಾನೆ ಇರ್ತೀನಿ. ನಾನು ಎಷ್ಟು ಸಂಕಲ್ಪ ಮಾಡ್ಕೊಂಡಿದ್ದೆ ಅಷ್ಟಕ್ಕೆ ಏನೂ ಬಿಟ್ಟಿಲ್ಲ. ಮತ್ತು ಏನಿದೆ ಆ ಟೈಮಲ್ಲಿ ನನ್ನ ಹತ್ರ ಏನಿದೆ ಆ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ಕೊಳ್ತೀನಿ. ಅಂದರೆ ಯಾವುದೇ ಆದ್ರೂ ಎಲ್ಲಿಗಾದರೂ ಹೋಗಬೇಕಾದ್ರೆ ಅದು ದೇವರ ಒಂದು ಕರೆ ಇದ್ದರೆ ಮಾತ್ರ ಹೋಗೋಕ್ಕಾಗ್ತಕ್ಕಂಥದ್ದು, ಅಥವಾ ನಾವು ಏನೇ ಪೂಜೆ ಮಾಡಬೇಕಾದ್ರೂ ನಮ್ಮ ಹತ್ರ ಎಷ್ಟು ಅವ್ರಿಗೆ ಮಾಡಿಸ್ಕೋಬೇಕು ಅಂತ ಇರುತ್ತೋ ಅಷ್ಟು ನಮ್ಮಿಂದ ಅವರು ಪೂಜೆಯನ್ನು ತಗೊಳ್ತಾರೆ ಅನ್ನೋದೆಲ್ಲ ಒಂದು ನಂಬಿಕೆ ಇದೆ ಅಲ್ವಾ. ಸೊ ಆ ರೀತಿಯಾಗಿ ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಭಕ್ತಿ ಅನ್ನೋದು ಅಷ್ಟೇ, ಒಂದು ಸಮರ್ಪಣಾ ಭಾವದಿಂದ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಏನಿರುತ್ತೋ ಅಷ್ಟರಲ್ಲಿ ನಾನು ಪೂಜೆಯನ್ನು ಮಾಡ್ಕೊಳ್ತೀನಿ. ಸೊ ಅಷ್ಟೋತ್ತರ ಶತನಾಮಾವಳಿಯನ್ನೆಲ್ಲ ಹೇಳ್ಕೊಂಡು ಇವಾಗ ನಾನು ಪುಷ್ಪಾರ್ಚನೆಯನ್ನು ಮಾಡ್ಕೊಂಡಿದ್ದಾಯಿತು. ಧೂಪ ದೀಪ ನೈವೇದ್ಯವನ್ನು ಹಚ್ಕೊಂಡು ಈ ರೀತಿಯಾಗಿ ಇವತ್ತು ನನ್ನ ಪೂಜೆಯನ್ನು ನಾನು ಕಂಪ್ಲೀಟನ್ನು ಮಾಡಿಕೊಂಡೆ. ವಿಘ್ನ ವಿನಾಶಕ ಎಲ್ಲರ ಲೈಫಲ್ಲೂ ಸಹ ಬಂದಿರತಕ್ಕಂಥ ಎಲ್ಲ ವಿಘ್ನಗಳಿಗೂ ಸಹ ನಿಮಗೆ ದಾರಿಯನ್ನು ತೋರಲಿ. ಕಷ್ಟಗಳು ಬರ್ತಕ್ಕಂಥದ್ದು ಇದ್ದೇ ಇರುತ್ತೆ, ಬಂದಂಥ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ಸಹ ಕೇಳ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನನ್ನ ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪೂಜೆ ಈ ರೀತಿಯಾಗಿ ಕಂಪ್ಲೀಟ್ ಆಯಿತು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಹಾಗೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್.